ಕಾಲಜ್ಞಾನದ ಬಗ್ಗೆ ಬಹುತೇಕರು ಕೇಳೇ ಇರ್ತೀರ. ಆದ್ರೀಗ ನಾವು ನಿಮಗೆ ಹೇಳೋಕೆ ಹೊರಟಿರೋದು ಭವಿಷ್ಯ ಮಾಲಿಕ ಪುರಾಣದ ಬಗ್ಗೆ. ಕಲಿಯುಗ ಅಂತ್ಯ ಹಾಗೂ ಸತ್ಯಯುಗದ ಆರಂಭದ ಬಗ್ಗೆ ಈ ಭವಿಷ್ಯ ಮಾಲಿಕ ಪುರಾಣದಲ್ಲಿ ಹೇಳಲಾಗಿದೆ. ಅಷ್ಟಕ್ಕೂ ಏನಿದು ಅಂತ ಕುತೂಹಲನ ಬನ್ನಿ ನೋಡೋಣ. ಜಗತ್ತಿನ ಅಂತ್ಯಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆಯಾ? ಕಲಿಯುಗ ಅಂತ್ಯ, ಸತ್ಯಯುಗದ ಆರಂಭ ಯಾವಾಗ? ಭವಿಷ್ಯ ಮಾಲಿಕ ಪುರಾಣದಲ್ಲಿದೆ ಬೆಚ್ಚಿ ಬೀಳಿಸೋ ಸತ್ಯ. ಇಂದಿನ ದಿನಮಾನಗಳಲ್ಲಿ ಇತಿಹಾಸ ಎಷ್ಟು ಮುಖ್ಯವೋ ಭವಿಷ್ಯದ ಬಗ್ಗೆಯೂ ಅಷ್ಟೇ ಚಿಂತೆ ಇರುತ್ತೆ. ರಾಜರ ಇತಿಹಾಸಕಾರರ ಕತೆ ಹೇಳುತ್ತಿರುವ ನಮ್ಮ ನಡುವೆ ಭವಿಷ್ಯಕ್ಕೆ ಒತ್ತು ಕೊಟ್ಟಿರೋ ಪುಸ್ತಕ ಹೊರಬಂದಿದೆ. ಈ ಪುಸ್ತಕದ ಹೆಸರು ಭವಿಷ್ಯ ಮಾಲಿಕ ಪುರಾಣ. ಧರ್ಮದ ನಡೆ ಹೇಗೆ? ಧರ್ಮದ ಸ್ಥಾಪನೆ ಹೇಗೆ? ಕಲಿಯುಗದ ಅಂತ್ಯ ಯಾವಾಗ? ಸತ್ಯಯುಗದ ಆರಂಭ ಹೇಗೆ ಆಗಲಿದೆ? ಇವೆಲ್ಲ ಸತ್ಯಗಳನ್ನ ಒಳಗೊಂಡಿರುವ ಭವಿಷ್ಯ ಮಾಲಿಕ ಪುರಾಣ ಪುಸ್ತಕ ಬಿಡುಗಡೆಯಾಗಿದೆ. ಪಂಡಿತ್ ಡಾಕ್ಟರ್ ಶ್ರೀ ಕಾಶಿನಾಥ್ ಮಿಶ್ರಾ ಬರೆದ ಪುಸ್ತಕ ಇದಾಗಿದ್ದು ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಬಿಡುಗಡೆ ಮಾಡಲಾಯಿತು. ये जो दक्षिण के पवित्र पावन धरती कर्नाटक के बेंगलुरु में प्रभु श्री शंकर भगवान के प्रभु तिरुपति बालाजी वेंकटेश्वर के पवित्र क्षेत्र को नमन करता हूँ. अभी कलयुग का अंत हो चुका है, इसलिए आज हम ब्रह्मांड गोस्वामी कई संतों कई इंटेलेक्चुअल लोगों के साथ बेंगलुरु में ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಬ್ರಹ್ಮಾಂಡ ಗುರೂಜಿ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿದ್ರು. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಕೆಲಸ ಮಾಡುತ್ತಿರುವ ಅಶೋಕ್ ದಂಪತಿ ಭವಿಷ್ಯ ಮಾಲಿಕ ಪುರಾಣ ಪುಸ್ತಕ ಬಿಡುಗಡೆಯನ್ನ ಬೆಂಗಳೂರಲ್ಲಿ ಮಾಡಿಸಿದ್ರು. ದೇವರ ಕೆಲಸದಲ್ಲೂ ನಾವು ತೊಡಗಿಕೊಳ್ಳಬೇಕು ಅನ್ನುವ ಉದ್ದೇಶಕ್ಕೆ ಪಂಡಿತ್ ಡಾಕ್ಟರ್ ಶ್ರೀ ಕಾಶಿನಾಥ್ ಮಿಶ್ರಾ ಅವರನ್ನ ಕರೆಸಿ ಪುಸ್ತಕ ಬಿಡುಗಡೆ ಮಾಡಿಸಿದ್ರು. ಈ ವೇಳೆ ಮಾತನಾಡಿದ ಬ್ರಹ್ಮಾಂಡ ಗುರೂಜಿ ಪುಸ್ತಕದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಲ್ಲದೆ ಕರ್ನಾಟಕ 3 ಭಾಗ ಆಗುತ್ತೆ, ಭಾರತ 2 ಭಾಗ ಆಗುತ್ತೆ ಎಂಬ ಭವಿಷ್ಯ ಪುಸ್ತಕದಲ್ಲಿದೆ ಅಂತ ಬ್ರಹ್ಮಾಂಡ ಗುರೂಜಿ ಹೇಳಿದ್ರು. ಕಾಶಿನಾಥ್ ಮಿಶ್ರಾಜಿ ಪಂಡಿತ್ ಅವರು ವಿಶೇಷವಾಗಿರ್ತಕ್ಕಂಥ ಒರಿಸ್ಸಾಯಿಂದ ಬಂದಿರತಕ್ಕಂಥ ಕಾಲಜ್ಞಾನವನ್ನು ತಿಳಿಸಿದ್ದಾರೆ. ಅದರದ್ದು 2ನೇ ಅಧ್ಯಾಯವಾಗಿ ಸೆಕೆಂಡ್ ಎಡಿಷನ್ ಮಾಡಿರ್ತಕ್ಕಂಥದ್ದು. ಅದನ್ನು ಭವಿಷ್ಯ ಮಾಲಿಕ ಅಂತ ಹೇಳಿ, ಅಂದರೆ ಭವಿಷ್ಯದ ಮಾಲಿಕ ಅಂತ ಮಾಡಿದ್ದಾರೆ. ಇದು ಸಾಧಾರಣವಾಗಿ ಏನು ಅಂದರೆ ಭವಿಷ್ಯನ ಹೇಳ್ತಕ್ಕಂಥದ್ದಲ್ಲ, ಶಾಸ್ತ್ರ ಅಲ್ಲ. ಇದು ಸುಮಾರು 700 ವರ್ಷಗಳ ಹಿಂದೆ ಬರೆದ ಭವಿಷ್ಯ ಇದು. ತಾಳೆಗರಿಯಲ್ಲಿ ಬರೆದ ಭವಿಷ್ಯವನ್ನ ಸಂಗ್ರಹಿಸಿದ ಕೀರ್ತಿ ಡಾಕ್ಟರ್ ಶ್ರೀ ಕಾಶಿನಾಥ್ ಮಿಶ್ರಾ ಅವರಿಗೆ ಸಲ್ಲಬೇಕು. ಮೊದಲು ಒರಿಸ್ಸಾ ಭಾಷೆಯಲ್ಲಿ ಬರೆದು ಬಳಿಕ ಉತ್ತರ ಭಾರತದ ಭಾಷೆಗಳಿಗೆ ಅನುವಾದ ಮಾಡಲಾಯಿತು. ಈಗ ಕನ್ನಡದಲ್ಲೂ ಭವಿಷ್ಯ ಮಾಲಿಕ ಪುರಾಣ ಲಭ್ಯವಿದ್ದು ನೀವು ಓದಬಹುದು. ಭವಿಷ್ಯ ಅಂದ್ರೆ ಕೇವಲ ಭಯ ಹುಟ್ಟಿಸೋದಲ್ಲ, ಬದಲಾಗಿ ಮನುಷ್ಯ ಜೀವನದ ಮೋಕ್ಷದ ಕುರಿತಾದ ಪುಸ್ತಕ ಇದು. ಸಮಯ ಇದ್ದಾಗ ನೀವು ಪುಸ್ತಕ ಓದಿ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.